ಹಲೋ, ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಮ್ಲೈನಲ್ಲಿ ನೋಡಿದ ಹಾಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಕಡೆ ಇದೇ ಟಾಪಿಕ್ ಇದೆ. ಮಗು ದಾಸವಾಳದೆಲೆ ಗಂಟ್ಲಿಗೆ ಸಿಗಾಕೊಂಡು ಮಗು ತೀರ್ಕೊಂಡಿದೆ. ಈ ಟಾಪಿಕ್ ಬಗ್ಗೆ ನೋಡಿದಾಗ ತುಂಬ ಬೇಜಾರಾಯಿತು ಮತ್ತು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಹುಣಸೂರಿನ ಹತ್ರ ಇರೋ ದೊಡ್ಡ ಹೆಜ್ಜೂರು ಅನ್ನೋ ಗ್ರಾಮದಲ್ಲಿ ಇದು ಘಟನೆ ನಡೆದಿದೆ. ತಾಯಿ ಮಗುನ ಮಲಗಿಸಿ ಅದು ಆಟಾಡ್ತಿದೆ ಅಂತ ಅನ್ನೋ ಟೈಮಲ್ಲಿ ಮನೆ ಒರೆಸ್ಲಿಕ್ಕೋಸ್ಕರ ಮನೆ ಕೆಲಸ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಹೋದಾಗ ಮಗು 6.5 ಮಂತು ಮಗುಗೆ ಏಜು, ಚಿನ್ಮಯ್ ಗೌಡ ಅಂತ. ಆ ಏಜಲ್ಲಿ ಮಗು ಕೂರೋದು ಇಲ್ಲ ಅಂತಂದರೆ ತೆವಳೋದು ಸ್ಟಾರ್ಟ್ ಆಗಿರುತ್ತೆ. ಕಡೆ ದಬಾಕೊಂಡಿರ್ತವೆ, ಬಟ್ ತೆವಳೋದು ಅಷ್ಟು ಸ್ಟಾರ್ಟ್ ಆಗಿರಲ್ಲ ಅನಿಸುತ್ತೆ. ಮಗುಗೆ ಹೇಗೆ ಸಿಕ್ತು ಹೂವು ಅನ್ನೋದು ಗೊತ್ತಿಲ್ಲ ಒಟ್ಟು. ಬಟ್ ಹೂವು ಇಟ್ಕೊಂಡು ಆ ಟೈಮಲ್ಲಿ ಹೇಗೆ ಅಂದರೆ 6 ತಿಂಗಳಲ್ಲಿ ಹಲ್ಲು ಹುಟ್ಟಲಿಕ್ಕೆ ಮತ್ತು ಏನೋ ಸ್ಟಾರ್ಟ್ ಆದಾಗ ದವಡೆಲಿ ಏನಾದರೂ ಒಂದು ಅಗೀತಾ ಇರಬೇಕು, ಏನಾದರೂ ಬಾಯಿಗೆ ಹಾಕೋತಾ ಇರಬೇಕು, ಅಗೀತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ. ಆ ಥರ ದಾಸವಾಳ ಸಿಕ್ಕಿದಾಗ ಆ ಮಗು ಬಾಯಿಗೆ ಹಾಕೊಂಡು ಇದು ಮಾಡಿದಾಗ ಅದು ಎಲೆ ಹೋಗಿ ಅದು ಅನ್ನನಾಳಕ್ಕೆ ಹೋಗಿ ಸಿಗಾಕೊಂಡಿಲ್ಲ, ಅದು ಹೋಗಿ ಲ್ಯಾರಿಂಗ್ಸ್ಗೆ ಹೋಗಿ ಸಿಗಾಕೊಂಡಿದೆ. ಲ್ಯಾರಿಂಗ್ಸ್ಗೆ ಹೋಗಿ ಸಿಗಾಕೊಂಡಾಗ ಅದೇನಾಗಿದೆ ಅಂದರೆ ಮಗುಗೆ ಆಕ್ಸಿಜನ್ ಸಪ್ಲೈಗೆ ಪ್ರಾಬ್ಲಮ್ ಆಗಿದೆ. ನಮಗೆ ಟ್ರಕಿಯ ಮೂಲಕ ಏನು ಆಕ್ಸಿಜನ್ನು ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸ್ಗೆ ಹೋಗಬೇಕಾದ್ರೆ ಅದು ಟ್ರಕಿಯ ಬಂದು ಲ್ಯಾರಿಂಗ್ಸ್ ಮತ್ತು ಬ್ರಾಂಕಿಗೆ ಕನೆಕ್ಟ್ ಆಗಿರೋ ಒಂದು ಟ್ಯೂಬೇ ಟ್ರಕಿಯ ಮೂಲಕ ಆಕ್ಸಿಜನ್ನು ಲಂಗ್ಸ್ಗೆ ಸಪ್ಲೈ ಆಗುತ್ತೆ. ಅದು ಹೋಗಿ ಲ್ಯಾರಿಂಗ್ಸಲ್ಲಿ ಸಿಗಾಕೊಂಡಿರೋದ್ರಿಂದ ಟ್ರಕಿಯ ಮೂಲಕ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಆಗಿಲ್ಲ. ಮಗು ಆಕ್ಸಿಜನ್ ತೊಗೊಳಕ್ಕೆ ತುಂಬ ಒದ್ದಾಡ್ತಾ ಇರೋ ಟೈಮಲ್ಲಿ ಉಸಿರಾಡೋಕ್ಕಾಗದೆ ಒದ್ದಾಡ್ತಾ ಇರೋ ಟೈಮಲ್ಲಿ ಆ ತಾಯಿಯ ದೊಡ್ಡ ಮಗ ಅಂದರೆ ಆ ಮಗುವಿನ ಅಣ್ಣ ಹೋಗಿ ತಾಯಿನ ಕರೆದಿದ್ದಾನೆ. ಆವಾಗ ಬಂದು ತಾಯಿ ಮಗುನ ನೋಡಿದ್ದಾಳೆ. ಮಗುನ ನೋಡಿ ತಕ್ಷಣ ಹುಣಸೂರಿನಲ್ಲಿರೋ ಖಾಸಗಿ ಆಸ್ಪತ್ರೆಗೆ ಮಗುನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನೋ ಚಿಕಿತ್ಸೆ ಕರೆಕ್ಟಾಗಿ ಆಗದೇ, ಅಂದರೆ ಅಷ್ಟು ಫೆಸಿಲಿಟೀಸ್ ಇಲ್ವೋ ಇಲ್ಲ ಎಮರ್ಜೆನ್ಸಿ ಇತ್ತು ಅನ್ನೋ ಒಂದು ಕಾರಣಕ್ಕೇನೋ ಮಗುನ ಕರ್ಕೊಂಡು ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗದೆ ಮಗು ತನ್ನ ಪ್ರಾಣನ ಬಿಟ್ಟಿದೆ. ಡಾಕ್ಟ್ರ್ ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಮಗು ಹೆಲ್ತು ಒಂದು ಲಿಮಿಟ್ ಮೀರೋದಾಗ ಅವ್ರ ಕೈಲೂ ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಇದು ಕಾಯಿನ್ಗಳಾಗಲಿ ಗಟ್ಟಿ ವಸ್ತುಗಳಾಗಲಿ ಹೋಗಿ ಗಂಟಲಲ್ಲಿ ಸಿಗಾಕೊಂಡಾಗ ಮಗುನ ತಲೆ ಕೆಳಗಡೆ ಮಾಡಿ ಸ್ವಲ್ಪ ಬೆನ್ನನ್ನು ಬಡಿದಾಗ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಈ ತಿನ್ನೋ ವಸ್ತುಗಳೇನಿರುತ್ತೆ ಅದು ಹೋಗಿ ಗಂಟ್ಲಲ್ಲಿ ಸಿಗಾಕೊಂಡಾಗ ಅದು ಈಚೆ ಬರೋದು ಸ್ವಲ್ಪ ಕಷ್ಟನೇ. ಏನೇ ಪ್ರಯತ್ನ ಪಟ್ಟರು ಅದು ಈಚೆ ಬರೋದು ಕಷ್ಟನೇ. ಅದು ಅಲ್ಲದೆ ಈ ಮಗುಗೆ ಗಂಟ್ಲಲ್ಲಿ ಸಿಗಾಕೊಂಡಿಲ್ಲ, ಲ್ಯಾರಿಂಗ್ಸಲ್ಲಿ ಹೋಗಿ ಸಿಗಾಕೊಂಡಿದೆ. ಲ್ಯಾರಿಂಗ್ಸಲ್ಲಿ ಸಿಗಾಕೊಂಡಾಗ ಅಲ್ಲಿ ಉಸಿರಾಟದ ತೊಂದರೆ ಆಗೇ ಆಗುತ್ತೆ. ಅದು ಅಲ್ಲದೆ ಅದು ತುಂಬ ಎಮರ್ಜೆನ್ಸಿ ಕೇಸೇ ಇರುತ್ತೆ. ಲ್ಯಾರಿಂಗ್ಸಲ್ಲಿ ಸಿಗಾಕೊಂಡಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿ ಮಗು ತನ್ನ ಪ್ರಾಣನ ಬಿಟ್ಟಿದೆ. ಕೇಳೋದಕ್ಕೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಮಕ್ಕಳಿರೋಂಥ ಯಾವುದೇ ತಾಯಂದ್ರಿಗಾದ್ರೂ ಇನ್ನೊಂದು ಮಗುಗೆ ಈ ಥರ ಆಗಿದೆ ಅಂದಾಗ ತುಂಬಾ ಬೇಜಾರಾಗುತ್ತೆ. ಮಕ್ಕಳಿಗೆ ಆದಷ್ಟು ನಿಮ್ಮ ಟೈಮ್ನ ಕೊಡಿ. ಯಾಕೆ ಅಂತ ಅಂದರೆ ಮಗು ಸುತ್ತಮುತ್ತ ಏನೇನಿದೆ, ಯಾವುದಾದ್ರು ಚಿಕ್ಕ ಸಣ್ಣ ಟಾಯ್ಸ್ಗಳಿದ್ದರೆ, ಏನಾದರೂ ಒಂದು ಸಣ್ಣ ವಸ್ತುಗಳಿದ್ದರೆ, ಕಾಯಿನ್ಗಳಿದ್ದರೆ ಆದಷ್ಟು ಮಕ್ಕಳಿಂದ ಅದನ್ನು ಸ್ವಲ್ಪ ದೂರ ಇಡಿ. ಮಕ್ಕಳು ಸುತ್ತಮುತ್ತ ಏನೇನಿದೆ ಅಂತ ಅಬ್ಸರ್ವ್ ಮಾಡಿ, ಮಕ್ಕಳ ಕೈಲಿ ಏನಿದೆ ಅನ್ನೋದು ಅಬ್ಸರ್ವ್ ಮಾಡಿ. ಯಾಕೆಂದರೆ ಮಕ್ಕಳನ್ನೊಂದು ಏಜ್ವರೆಗೂ ನಾವು ನೋಡ್ಕೊಳ್ತೀವಿ, ಬಟ್ ಅವ್ರು ದೊಡ್ಡವರಾದ್ಮೇಲೆ ನಾವು ಅಷ್ಟೇ ಕೇರ್ ಮಾಡ್ತೀವಿ, ಅಷ್ಟೇ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅಂದಾಗ ಅದು ಮಕ್ಳಿಗೆ ಇರಿಟೇಟ್ ಆಗುತ್ತೆ ಅವರು ದೊಡ್ಡವರಾದ್ಮೇಲೆ. ಆದರೆ ಇವಾಗ ನಾವು ಏನು ಕೇರ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ, ಆ ಟೈಮ್ ನಮಗೆ ಮತ್ತೆ ಸಿಗಲ್ಲ. ಹಾಗಾಗಿ ಆಲ್ಮೋಸ್ಟ್ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೇರ್ ಮಾಡಿ. ಮಕ್ಕಳನ್ನ ಅಬ್ಸರ್ವ್ ಮಾಡಿ ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇವತ್ತು ಹಣ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಮಕ್ಕಳು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳು ವಿಷಯಕ್ಕೆ ಬಂದಾಗ ತುಂಬ ಹಳ್ಳಿಗಳ ಕಡೆ ಇದು ತುಂಬಾ ನಡೀತಿದೆ. ಏನಂತ ಅಂದರೆ ಹುಟ್ಟಿದ ಮಕ್ಕಳನ್ನ ನೋಡೋಕ್ಕೆ ಬರ್ತಾರೆ. ಇವ್ರ ಮಗು ಏನು ಇಷ್ಟೊಂದು ಸಣ್ಣ ಇದೆ, ನೀವಿನ್ನೂ ಏನು ತಿನ್ನಿಸ್ತಿಲ್ವಾ? ನಮ್ಮ ಮಗುಗೆ ನಾವು 3 ಮಂತ್ಸಿಂದನೇ ರಾಗಿ ಸರಿ ತಿನ್ನಿಸ್ತಿದ್ವಿ, ನೀರು ಕುಡಿಸ್ತಿದ್ವಿ, ಹುಟ್ಟಿದಾಗ ಸಕ್ಕರೆ ನೀರು ಕುಡಿಸಿದ್ವಿ,
ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ಯಾರು ಅಷ್ಟೇ 6 ತಿಂಗಳು ತುಂಬದೇ ಸಾಲಿಡ್ನ ಮಕ್ಕಳಿಗೆ ಕೊಡಬೇಡಿ. ಡಾಕ್ಟರ್ ಸಜೆಷನ್ ಇಲ್ಲದೆ ಏನನ್ನೂ ಕೂಡ ಮಕ್ಕಳಿಗೆ ಕೊಡಬೇಡಿ. ಯಾಕೆಂದರೆ ಆ ಹುಟ್ಟಿದ 6 ತಿಂಗಳಲ್ಲಿ ಮಗುಗೆ ಅವಶ್ಯಕತೆ ಇರೋದು ಬ್ರೆಸ್ಟ್ ಮಿಲ್ಕ್ ಒಂದೇ. ಬ್ರೆಸ್ಟ್ ಮಿಲ್ಕ್ ಏನಾದ್ರು ಸಾಲ್ಟೇಜ್ ಆಗಿದೆಯಾ, ಬ್ರೆಸ್ಟ್ ಮಿಲ್ಕ್ ಏನಾದ್ರು ಸಾಲ್ತಿಲ್ಲ ಅಂತ ಅನ್ನೋ ವೇಳೆಯಲ್ಲಿ ಡಾಕ್ಟ್ರ್ ಹತ್ರನೇ ಫಾರ್ಮುಲಾ ಮಿಲ್ಕ್ ಬರೆಸ್ಕೊಬಂದು ಫಾರ್ಮುಲಾ ಮಿಲ್ಕ್ಸ್ನ ಕೊಡಿ. ಏಕೆಂದರೆ ತಾಯಿ ಎದೆ ಹಾಲಲ್ಲಿ ಆಲ್ಮೋಸ್ಟು ಎಲ್ಲ ಪ್ರೋಟೀನ್ಸ್, ಎಲ್ಲ ಥರ ಫ್ಯಾಟ್ಸ್, ಎಲ್ಲ ಥರ ಕ್ಯಾಲ್ಶಿಯಮ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್ ಆಗಲಿ ಎಲ್ಲ ಸಿಗುತ್ತೆ. ಬಟ್ ರಾಗಿ ಸರಿ ನೀವು ಕೊಡ್ತೀರಾ ಅಲ್ವಾ, ಮಗು ಸಣ್ಣ ಇದೆ ಅಂತ ರಾಗಿ ಸರಿ ಅದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಮಗುಗೆ ತಿನ್ನಿಸ್ತೀರಾ, ಅದು ತೆಳ್ಳಗೆ ಮಾಡಿ ಹಾಕಿ ಅಂತ ಹೇಳ್ತಾರೆ. 3 ಮಂತ್ಸಿಂದನೇ ಕೊಡ್ತೀರಾ ನೋಡಿ. ಅದು ಮಗುದು ಇಸೋಫೇಗಸ್ ಗಂಟಲು ಕೂಡ ಅಷ್ಟು ಡೆವಲಪ್ ಆಗಿರಲ್ಲ, ಅದ್ರ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಡೆವಲಪ್ ಆಗಿರಲ್ಲ. ಮಗುಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಅವು ಏನೂ ಕೊಡಬೇಡಿ. 6 ತಿಂಗಳಾದ್ಮೇಲೆ ತಿನ್ಸೋದು ಇದ್ದೇ ಇದೆ, ಲೈಫ್ ಲಾಂಗ್ ಅವ್ರು ತಿನ್ನೋದಿದೆ. ಬಟ್ 6 ತಿಂಗಳವರೆಗೆ ಆದಷ್ಟು ಬ್ರೆಸ್ಟ್ ಮಿಲ್ಕ್ನ ಕೊಡಿ. ಮಗುಗೆ ತಿನ್ನಿಸ್ಬೇಕು ಅಂತ ಹೇಳ್ತಿದ್ದೀರಲ್ವ, ಅದನ್ನೆಲ್ಲ ನೀವೇ ತಿನ್ನಿ. ನೀವು ತಿಂದಾಗ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ, ಮಗುಗೆ ಹೆಲ್ದಿ ಒಂದು ಬ್ರೆಸ್ಟ್ ಮಿಲ್ಕ್ ಸಿಗುತ್ತೆ. ಆಗ ಮಗು ತಾನಾಗೇ ದಪ್ಪ ಆಗುತ್ತೆ. ವಿತಿನ್ 2 to 3 ಮಂತ್ಸ್ವರೆಗೂ ವಿತಿನ್ 2 ಅವರ್ಸಲ್ಲಿ ಮಗುಗೆ ಹಾಲು ಕುಡಿಸಿ ಮಗು ತಾನಾಗೇ ದಪ್ಪ ಆಗುತ್ತೆ. ಬಟ್ ಯಾರೋ ಹೇಳ್ತಾರೆ ನಿಮ್ಮ ಮಗು ಸಣ್ಣ ಇದೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಹೇಳ್ತಾರೆ ಅಂತ ಯಾವುದನ್ನೂ ಮಕ್ಕಳಿಗೆ ಕೊಡಬೇಡಿ. ಯಾಕೆಂದರೆ ಮಕ್ಕಳು ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಡೆವಲಪ್ ಆಗಿರಲ್ಲ. ಆಲ್ಮೋಸ್ಟ್ ಇದನ್ನು ಮಾಡ್ತಾರೆ. ಮತ್ತು ಸಕ್ಕರೆ ನೀರು ಕುಡಿಸೋದು ಹುಟ್ಟಿದಾಗ. ಸಕ್ಕರೆ ನೀರು ನಮ್ಮ ಮಗುಗೆ ವ್ಯಾಕ್ಸಿನ್ ಆಗಿದೆಯಾ ಅಂತ ನೋಡಿ ಫಸ್ಟು. ಸಕ್ಕರೆ ನೀರಿಂದ ಏನೂ ಸಿಗಲ್ಲ ಮಕ್ಕಳಿಗೆ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗಿದೆಯಾ, BCG ಆಗಿದೆಯಾ, ಮಗುಗೆ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಡಾಕ್ಟ್ರು ಕೇಳಿ ಎಲ್ಲನೂ ಅದನ್ನು ನೀವು ನೋಡಬೇಕು ಹೊರತು ಮಕ್ಕಳಿಗೆ ಸಕ್ಕರೆ ನೀರು ಕುಡಿಸೋದಂತೆ, ಜೈಕಾಯಿ ತೆಗೆದಾಕೋದಂತೆ, ಸಾಲಿಡ್ ಕೊಡೋದಂತೆ. 5.5 ಮಂತ್ಸಿಗೂ ಕೂಡ ಸಾಲಿಡ್ನ ಕೊಡಬೇಡಿ. 6 ಮಂತ್ ಕಂಪ್ಲೀಟ್ ಆದಮೇಲೆ ಸಾಲಿಡ್ನ ಕೊಡಿ. ದೇವ್ರು ಬರೆದಿದ್ದ ಆಯಸ್ಸೇ ಅಷ್ಟೋ ಏನೋ ಗೊತ್ತಿಲ್ಲ, ಜೀವನ ಕೊಟ್ಟ ದೇವರು ಆಯಸ್ಸನ್ನ ಕೊಡಲಿಲ್ಲ ಮಗುಗೆ. ಇವತ್ತು ಆ ಮಗು ಇಲ್ಲ, ಬಟ್ ಆ ನೋವನ್ನ ಭರಿಸೋ ಶಕ್ತಿನ ತಂದೆ ತಾಯಿ ಕೊಡಲಿ. ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಬೇಜಾರಾಗುವಂಥ ಒಂದು ವಿಷಯ. ಯಾಕೆಂದರೆ ಮಕ್ಕಳು ಅನ್ನೋದು ಅಂದರೆ ಆ ಮಗು ಅಲ್ಲಿಂದ ಆಲ್ಮೋಸ್ಟು ಮೈಸೂರಿಗೆ ಹೋಗಿ ಅದೆಲ್ಲ ಮಾಡೋದಕ್ಕೆ ಮಿನಿಮಮ್ 1 ಅವರ್ ಆದರೂ ಆಗಿರುತ್ತೆ. ಅಷ್ಟು ಹೊತ್ತು ಆಕ್ಸಿಜನ್ ಇಲ್ಲದೆ ನಮಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಆದರೆ ಎಷ್ಟು ಒದ್ದಾಡ್ತೀವಿ. ಅಂಥದ್ರಲ್ಲಿ ಅಷ್ಟು ಟೈಮಲ್ಲಿ ಆಕ್ಸಿಜನ್ ಇಲ್ಲದೆ ಆ ಮಗು ಎಷ್ಟು ಪರದಾಡಿದೆ. ಅದನ್ನು ಆ ವೀಡಿಯೋನ ನೋಡ್ತಿದ್ರೇ ಆಕ್ಸಿಜನ್ ತೊಗೊಳ್ಲಿಕ್ಕೆ, ಉಸಿರಾಡಲಿಕ್ಕೆ ಅಷ್ಟು ಕಷ್ಟಪಡೋ ವೀಡಿಯೋನ ನೋಡ್ತಿದ್ರೇ ಒಂಥರ ಸಂಕಟ ಆಗುತ್ತೆ. ಅದು ಹೇಗೆ ಆ ನೋವನ್ನೆಲ್ಲ ತಿಂದಿರಬೇಡ, ಹೇಗೆ ಅದನ್ನು ಇದಾಗಿರಬೇಡ ಅಂತ ಅಂದ್ಬಿಟ್ಟು. ಬಟ್ ಹಿಂದೆ ಎಲ್ಲ 10 ಮಕ್ಳಿಗೆ ಸಾಕ್ತಿದ್ರು ಅಂತ ಅನಿಸುತ್ತೆ. ಬಟ್ ಆವಾಗಲೂ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ನಡೀತಿದ್ದು. ಬಟ್ ಆವಾಗ ಸೋಷಿಯಲ್ ಮೀಡಿಯಾ ಅಷ್ಟು ಅಪ್ಗ್ರೇಡ್ ಇಲ್ಲದೆ ಇರೋದ್ರಿಂದ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಇವಾಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಅಪ್ಗ್ರೇಡ್ ಇರೋದ್ರಿಂದ ಏನೇ ಆದ್ರೂ ಎಲ್ರಿಗೂ ಗೊತ್ತಾಗೋದು ಒಂದು ಒಳ್ಳೆಯದೇನೆ. ಯಾಕೆಂದರೆ ನಾವು ನಮ್ಮ ಮಕ್ಕಳಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮನ ತೊಗೋಬೋದು. ದಯವಿಟ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಹುಟ್ಟಿರೋ ಮಕ್ಕಳನ್ನಂತೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಏನೇ ನೋಡಿಕೊಂಡ್ರೂ ಅದು ಒಂದು ಹಣೆ ಬರ ಅನ್ನೋದಿರುತ್ತಲ್ಲ, ಅದನ್ನು ಮೀರಿ ಯಾರು ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.